ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬಿಸಿಲಿಗೆ ತುಂಬ ತಂಪನ್ನು ನೀಡುವ ಮಧುರೈಯಲ್ಲಿ ಫೇಮಸ್ ಆಗಿರೋ ಈ ಒಂದು ಜಿಗರ್ದಂಡ ರೆಸಿಪಿನ ನಾವು ಸಹ ಮನೇಲಿ ಮಾಡಿ ನೋಡ್ಬೋದು. ಇವಾಗ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆಯೂ ಈ ಒಂದು ರೆಸಿಪಿ ಸಿಗುತ್ತೆ, ಆದರೆ ನಾವು ಮನೇಲಿ ಸಹ ನಾವು ಮಾಡಿ ನೋಡ್ಬೋದು. ಅದೇ ಸೇಮ್ ಒಂದು ಮೆಥಡಲ್ಲಿ ನಾವು ಮಾಡೋದ್ರಿಂದ ಈ ಜಿಗರ್ದಂಡ ರೆಸಿಪಿನ ಮಧುರೈಯಲ್ಲಿ ಹೇಗೆ ಮಾಡ್ತಾರೋ ಅದನ್ನೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ದೇಹಕ್ಕೆ ತಂಪು ಕೂಡ, ಹೆಲ್ತಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ಒಂದು ಈ ಜಿಗರ್ದಂಡ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. 3 ಟೇಬಲ್ ಶುಗರ್ನ ಒಂದು ಚಿಕ್ಕ ಬೌಲ್ನಲ್ಲೇ ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಈ ಒಂದು ಜಿಗರ್ದಂಡ ರೆಸಿಪಿಗೆ ಈ ಕ್ಯಾರಮಲ್ಲೇ ಫಸ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಆಗಿರೋದ್ರಿಂದ ಇದನ್ನು ನಾವು ಮಾಡ್ಕೊಬೇಕು. ಈಗ ನಿಧಾನಕ್ಕೆ ಫ್ರೈ ಮಾಡ್ತಾ ಇದ್ದ ಹಾಗೆ ನೋಡಿ, ಶುಗರೆಲ್ಲ ಮೆಲ್ಟ್ ಆಗುತ್ತೆ. ಕ್ಯಾರಮಲ್ ಬಂದು ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ತೀರಾ ಕಪ್ಪಗಾಗೋ ತನಕ ಫ್ರೈ ಮಾಡಬೇಡಿ, ಗೋಲ್ಡನ್ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡೋಣ. ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾನೆ ಇದ್ದರೆ ಶುಗರೆಲ್ಲ ಫುಲ್ ಕ್ಯಾರಮಲ್ ಆಗುತ್ತೆ. ಹೈ ಫ್ಲೇಮ್ ಅಂತೂ ಇಡಬೇಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಮತ್ತು ಇದು ತೀರಾ ಕಪ್ಪಗಾಗಬಾರ್ದು, ಗೋಲ್ಡನ್ ಬ್ರೌನ್ ಮಾತ್ರ ಹಾಕಬೇಕು. 2 ಟೇಬಲ್ ಸ್ಪೂನ್ ನೀರು ಹಾಕೋಣ. ಇದಕ್ಕೆ ಈ ಕಲರ್ ಬಂದ ತಕ್ಷಣ 2 ಸ್ಪೂನ್ ನೀರು ಹಾಕಿಬಿಟ್ಟು ಮತ್ತು ಆ ನೀರಿನ ಜೊತೆಗೆ ಈ ಕ್ಯಾರಮಲ್ ಸಿರಪ್ಪು ಮಿಕ್ಸ್ ಆಗಬೇಕು. ಇವಾಗ ನೋಡಿ, ಇದನ್ನು ಅರ್ಧ ಲೀಟ್ರ್ ಹಾಲನ್ನ 1/4 ಲೀಟ್ರ್ ಹಾಕೋ ತನಕ ನಾನು ಕುದಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಈ ಕ್ಯಾರಮಲ್ ಸಿರಪ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾರಮಲ್ ಸಿರಪ್ನ ಕೂಡ ತೆಗೆದಿಟ್ಕೊತಾ ಇದ್ದೀನಿ ಫೈನಲಾಗಿ ಮಿಕ್ಸ್ ಮಾಡೋದಕ್ಕೆ. ಆದಷ್ಟು ಇದರಲ್ಲಿ ಹಾಲನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿರಪ್ ಎಷ್ಟು ಬೇಕೋ ಅಷ್ಟು ನೀವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿಬಿಟ್ಟು ಒಂದು ಸತಿ ಕುದಿಸ್ತಾ ಇದ್ದೀನಿ ಹಾಲನ್ನು, ಯಾಕಂದರೆ ಇದು ಕ್ಯಾರಮಲ್ ಮಿಲ್ಕ್ ಫ್ಲೇವರ್ ಬರಬೇಕು, ಅದಕ್ಕೋಸ್ಕರ ಕುದಿಸ್ಕೊತಾ ಇದ್ದೀನಿ. ಈ ಹಾಲನ್ನ ಫ್ರಿಜ್ನಲ್ಲಿಡೋಣ. ಮತ್ತು ಇದನ್ನು ನೋಡಿ, ಬಾದಾಮ್ ಅಂಟು ಅಂತ ಕರೀತಾರೆ. ಇದನ್ನು ರಾತ್ರಿಯೇ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೆ. ಒಂದು 5 ಕಾಳು ಹಾಕಿ ಒಂದು ಬೌಲಲ್ಲಿ ನೀರು ತುಂಬಿಸಿ ಇಟ್ಬಿಟ್ರೆ ನೀವು ತೊಳೆದ್ಬಿಟ್ಟು ಈ ಥರ ಒಂದು ಜೆಲ್ಲಿ ಟೈಪಾಗಿ ಆಗಿರುತ್ತೆ. ಇದನ್ನು ನಾವು ಬಾದಾಮ್ ಅಂಟು ಅಂತ ಕರಿತೀವಿ. ಇದು ದೇಹಕ್ಕೆ ತುಂಬ ಒಳ್ಳೆಯದು, ತಂಪು ಕೂಡ. ಈ ಬಾದಾಮ್ ಅಂಟು ಅನ್ನೋದು ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲೂ ಸಿಗುತ್ತೆ ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇವಾಗ ಕ್ಯಾರಮಲ್ ಮಿಲ್ಕ್ನ ಫ್ರಿಜ್ನಲ್ಲಿ ಇಟ್ಟಿದ್ದನ್ನ ನಾನು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಫುಲ್ ತಣ್ಣಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಕ್ಯಾರಮಲ್ ಸಿರಪ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಿಹಿಗೆ ತಕ್ಕ ಹಾಗೆ ನೀವು ಕ್ಯಾರಮಲ್ ಸಿರಪ್ನ ಹಾಕ್ಬೋದು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಒಂದು ಬಾದಾಮ್ ಅಂಟನ್ನು ನಾವು ಇದಕ್ಕೆ ಮಿಕ್ಸ್ ಮಾಡೋದು. ನೋಡಿ, ಹಾಲಿನ ಕೆನೆ ಮತ್ತು ಹಾಲಿನ ಕೆನೆ ಈ ಥರ ಬರಬೇಕು ಟೆಕ್ಸ್ಚರಲ್ಲಿ. ಅಲ್ಲಿ ತನಕ ಹಾಲನ್ನ ಕುದಿಸ್ಬೇಕು ನೀವು, ನೀರು ಚೂರು ಹಾಕಬಾರ್ದು. ಒಂದು ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಆಗೋ ತನಕ ಮಾಡಿ ಈ ಥರ ಮಾಡಿದರೆ ಮಾತ್ರ ಮಧುರೈ ಜಿಗರ್ದಂಡ ರೆಸಿಪಿನ ಪರ್ಫೆಕ್ಟಾಗಿ ಮಾಡ್ಬೋದು ನೀವು. ಮತ್ತು ನಿಮಗೆ ಐಸ್ ಕ್ರೀಮ್ ಬೇಕು ಅಂದರೆ ಯಾವ ಫ್ಲೇವರ್ ಬೇಕಾದ್ರೂ ನೀವು ಮಿಕ್ಸ್ ಮಾಡ್ಕೊಬೋದು, ಡ್ರೈ ನಟ್ಸ್ ಕೂಡ ಹಾಕ್ಕೊಬೋದು. ನಾನು ನಿಮಗೆ ಪ್ಲೈನ್ ಜಿಗರ್ದಂಡ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ನಾನು ಯಾವ ಥರ ರೆಸಿಪೀಸ್ನ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ. ಹೀಗೆ ನನ್ನ ಚಾನಲ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು ಫ್ರೆಂಡ್ಸ್.